ಭಾಳ ಜನ ಈ ಜಾತಿ ಗಣತಿಯ ಬಗ್ಗೆ ಸೋಷಿಯೋ ಎಕನಾಮಿಕ್ ಮತ್ತು ಎಜುಕೇಷನಲ್ ಸರ್ವೆ ಬಗ್ಗೆ, ಇದು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸರ್ವೆ, ಇದು ಜಾತಿ ಗಣತಿ ಅಂತ ನಾವು ಕರೆಯೋದು ಅಷ್ಟೇ. ಆದರೆ 1931 32ರ ನಂತರದಲ್ಲಿ ನಮ್ಮ ಭಾರತದಲ್ಲಿ ಯಾವ ಜಾತಿ ಗಣತಿ ಕೂಡ ನಡೆದಿಲ್ಲ, ಬಿಹಾರ ಮಾತ್ರ ನಡೆಸಿತ್ತು. ನಾನು ಇವತ್ತು 7 ಗಂಟೆ ಕೂಡ ಅದನ್ನು ಹೇಳಿದೆ. ಇದಾದ ನಂತರದಲ್ಲಿ ಬಹಳ ಬೆಳವಣಿಗೆಗಳಾಗಿದ್ದಾವೆ. 2018 ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ವೀರಶೈವ ಸಮಾಜವನ್ನು ಒಡೆಯಲು ಯತ್ನಿಸಿ ಕೈ ಸುಟ್ಕೊಳ್ತು ಕಾಂಗ್ರೆಸ್ ಅನ್ನುವ ಆರೋಪ ಕೇಳಿಬಂದ್ಬಿಡ್ತು. ಈಗ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಪ್ರಬಲ ಸಮುದಾಯಗಳ ಭಾರೀ ವಿರೋಧ ಇದ್ದರೂ ಕೂಡ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸಿದೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಸಲ್ಲಿಸಿದ್ದಾರೆ. 2015ನಲ್ಲಿ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದಂಥ ಸಮೀಕ್ಷೆಯ ವರದಿ 2018ರಲ್ಲಿ ಸಲ್ಲಿಕೆಗೆ ಸಿದ್ಧವಾಗಿತ್ತು. ಆದರೆ ಕಾರಣಾಂತರಗಳಿಂದ ಸಲ್ಲಿಕೆ ಆಗಿರಲಿಲ್ಲ. ಇದೀಗ 6 ವರ್ಷಗಳ ನಂತರ ಜಯಪ್ರಕಾಶ್ ಹೆಗಡೆ ವರದಿಯನ್ನು ಸಲ್ಲಿಸಿದ್ದಾರೆ. ಈ ವರದಿಗೆ ಪ್ರಬಲ ಸಮುದಾಯಗಳು, ಲಿಂಗಾಯತ ಸಮುದಾಯಗಳು, ಒಕ್ಕಲಿಗ ನಾಯಕರು, ಹಲವು ಜನ, ಶಾಮನೂರು ಶಿವಶಂಕರಪ್ಪನವರ ಆದಿಯಾಗಿ DCM DK ಶಿವಕುಮಾರ್ ಅವರ ಆದಿಯಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಹಿಂದುಳಿದ ಸಮುದಾಯಗಳಿಂದ ವರದಿ ಸ್ವೀಕಾರಕ್ಕೆ ಪಟ್ಟು ಬಹಳ ಪ್ರಬಲವಾಗಿ ಕೇಳಿಬರ್ತಾ ಇದೆ. ಹೀಗಾಗಿ ಅಹಿಂದ ಸಮುದಾಯದ ಒತ್ತಡಕ್ಕೆ ಮಣಿದಿರುವ ಮುಖ್ಯಮಂತ್ರಿಗಳು ಜಾತಿ ಗಣತಿ ವರದಿಯನ್ನು ತಗೊಂಡಿದ್ದಾರೆ, ಸ್ವೀಕರಿಸಿದ್ದಾರೆ, ಎಕ್ಸೆಪ್ಟ್ ಮಾಡಿದ್ದಾರೆ ಅಷ್ಟೇ. ಆದರೆ ಇಟ್ ಈಸ್ ನಾಟ್ ಪಬ್ಲಿಸೈಸ್ಡ್ ಮತ್ತು ಅಫಿಷಿಯಲ್ ಆಗಿ ಇದು ಹೌದು, ಇದು ಘೋಷಣೆ ಅಂತಲ್ಲ. ಹೀಗೆ ಕೊಟ್ಟಿದ್ದಾರೆ, ಹೀಗೆ ತಗೊಂಡಿದ್ದಾರೆ ಅಷ್ಟೇ ಆಗಿರೋದಿನ್ನು. ಅದರ ಮೇಲೆ ಬೇರೆ ಇನ್ನೇನು ಆಗಿಲ್ಲ. ಆ ವರದಿಯನ್ನು ಸರ್ಕಾರ ವರದಿಯಲ್ಲಿ ವರದಿಯನ್ನು ಸ್ವೀಕಾರ ಮಾಡಿದೆ, ವರದಿಯನ್ನು ಸ್ವೀಕಾರ ಮಾಡಿದೆ. ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ನಲ್ಲಿ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಕೆ ಬಳಿಕ ವಿಸ್ತಾರ ನ್ಯೂಸ್ಗೆ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ. ವೈಜ್ಞಾನಿಕವಾಗಿ ಜಾತಿ ಗಣತಿ ಆಗಿದೆ ಅಂತ ಹೇಳಿದ್ರು, ಅಲ್ಲದೆ ಜಾತಿ ಗಣತಿಯ 1-2 ಅಂಶ ಮಾತ್ರ ಲೀಕ್ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲ, ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಯಾರು ಓದಿದ್ದಾರೆ ಅದನ್ನ? ಹೇಗೆ ಲೀಕ್ ಆಗೋದು? ಅದು ಅಲ್ಲ, ಲೀಕ್ ಆಗಿದ್ದು 1-2 ಅಂಶ ಏನೋ ಲೀಕ್ ಆಗ್ಬೋದು. ಎಂಟೈರ್ ರಿಪೋರ್ಟ್ ಓದ್ದೇನೆ ಅನ್ಸೈಂಟಿಫಿಕ್ ಅಂತ ಹೇಳೋದು ಹೇಗೆ ಅಂತ ನನ್ನ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ಸ್ವೀಕರಿಸಿರುವ ಜಾತಿ ಗಣತಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಪಸ್ವರ ಎದ್ದಿದೆ. ಜನಗಣತಿಯಲ್ಲಿ ಕೆಲ ದೋಷಗಳಿವೆ ಅಂತ ಬಹಿರಂಗವಾಗಿಯೇ ಸಚಿವರು, ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿಯನ್ನ ಇನ್ನೂ ಒಂಚೂರು ಮಾಡಿ, ಇನ್ನೂ ಸ್ವಲ್ಪ ಸಮವಾಗಿ ಅವಕಾಶ ಕೊಡಿ. ಯಾಕಂತಂದ್ರೆ ಈಗ ನಮ್ಮ ಜಾತಿ ವೀರಶೈವಲಿಂಗ ಉಪಪಂಗಡಗಳಿದಾವೆ, ಹೇಳ್ಬೋದು, ಅನೇಕ ಉಪಪಂಗಡಗಳಿದಾವೆ, 103 ಉಪಪಂಗಡಗಳು ಬೇರೆ 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 ಬರ್ಸಿದ್ದಾರೆ. ಸೊ ಹಿಂಗಾಗಿ ಜಾತಿ ಗಣತಿಯಲ್ಲಿ ಕಡಿಮೆ ಆಗಿದೆ. ಈಗ ವೈಜ್ಞಾನಿಕವಾಗಿ ಜಾತಿ ಗಣತಿ ಅಂತಂದ್ರೆ ಎಲ್ಲರನ್ನೂ ಮಾಡ್ಬೇಕು. ಮೀಸಲಾತಿ ಸಲುವಾಗಿ ಅವರು 2A ನಮೂದನೆ ಮಾಡ್ಲಿಕ್ಕಾಗಿ ನಾವು ಹಿಂದೂ ಸಾದ್ರು, ಗಾಣಿಗ, ಹಿಂದೂ ರೆಡ್ಡಿ, ಬಣಜಿಗ ಹೀಗೆಲ್ಲ ಬರ್ಸಿರ್ತಾರೆ, ಮಾಲ್ಗಾರು ಹೀಗೆ ಅಂತೇಳಿ ಅವರೆಲ್ಲವ್ರನ್ನ ಒಂದೇ ಸೂರ್ನಲ್ಲಿ ನೀವು ತಗೋಬೇಕು, ಒಂದೇ ಹೆಡ್ನಲ್ಲಿ ತಗೊಂಡು ಅವ್ರನ್ನೆಲ್ಲರೂ ಕೂಡ ಕೌಂಟ್ ಮಾಡಿದಾಗ ನಮ್ಗೆ ಅನ್ಯಾಯ ಆಗೋದಿಲ್ಲ. ಹಾಗೆ ಮಾಡಿದ್ರೆ ನಮ್ಗೆ ಏನು ತೊಂದರೆ ಇಲ್ಲ ಅಂತ ಕೂಡ ಹೇಳಿದೀವಿ. ನಾವು ಏನ್ ಮಾಡಿದಾರ ನೋಡೋಣ, ಅದು ನೋಡ್ಮೇಲೆ ಆಮೇಲೆ ನಾನು ಕಮೆಂಟ್ ಮಾಡ್ತೀನಿ. ಜನಗಣತಿ ಮಾಡೋಕೆ ನಮ್ಗೆ ವಿರೋಧ ಇಲ್ಲ. ಜಾತಿ ಗಣತಿ ಜನಗಣತಿ ಪರ ಅದೇನೋ ಎಲ್ಲರೂ, ಬಟ್ ಇನ್ನೊಂದ್ಸಲ ಅದನ್ನ ರೀಕನ್ಸಿಡರ್ ಮಾಡಿ ನಮ್ಮ ಸಮಾಜದ್ದು ವೈಜ್ಞಾನಿಕವಾದಂತದ್ದಾಗಿತ್ತು. ಜಾತಿ ಗಣತಿ ವರದಿಗೆ ಹಲವು ಸ್ವಾಮೀಜಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನನ್ನಂತೂ ಯಾರೂ ಬಂದು ಸಂದರ್ಶನ ಮಾಡಿಲ್ಲ, ಪ್ರತಿಯೊಬ್ಬರನ್ನೂ ಸಂಪರ್ಕಿಸಿ ವರದಿ ಮಾಡಿದ್ದಾರೆ ಸೂಕ್ತ ಅಂತ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಈ ವರದಿ ಲಿಂಗಾಯತ ಸಮುದಾಯದ ಪ್ರಗತಿಗೆ ಮಾರಕ ಅಂತ ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಏನು ನಿರ್ಣಯ ತೆಗೆದುಕೊಳ್ಳೋ ಗೊತ್ತಿಲ್ಲ. ಹಿಂದೆಲ್ಲ ಇದಕ್ಕೇನು ವಿರೋಧ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜಾತಿ ಆಧಾರದ ಮೇಲೆ ಅವರಿಗೆಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು. ಆದರೆ
ವೈಜ್ಞಾನಿಕವಾಗಿ ಆಗಿಲ್ಲ, ವ್ಯಾಪಕವಾಗಿ ಎಲ್ಲರನ್ನೂ ಸಂದರ್ಶನ ಮಾಡಿಲ್ಲ ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ. ಅದು ಆಗಿದೆಯೋ ಏನೋ ಗೊತ್ತಿಲ್ಲ, ನಮ್ಮಂತಗೂ ಯಾರು ಕೇಳಿಲ್ಲ ಇನ್ನೂ ಇದುವರೆಗೂ ಕೂಡ. ಇವತ್ತಿನ ಸರ್ಕಾರದ ಒಳಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಸುಮಾರು 72 ಜನ ಲಿಂಗಾಯತರ ಸಹಿ ಮಾಡಿಕೊಂಡು ಪಕ್ಷಾತೀತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಈ ವರದಿ ಲಿಂಗಾಯತರ ಪ್ರಗತಿಗೆ ಕುಂಠಿತವಾಗುತ್ತೆ, ಮಾರಕವಾಗುತ್ತೆ. ಇದು ವೈಜ್ಞಾನಿಕವಾಗಿ ಸರಿಯಿಲ್ಲ. ರಾಜ್ಯ ಸರ್ಕಾರ ಸ್ವೀಕರಿಸಿರುವ ಜಾತಿ ಗಣತಿಗೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ವರದಿ ಬಹಿರಂಗ ಮಾಡಬೇಕು ಅಂತ ಕೂಡ ಅವರು ಆಗ್ರಹಿಸ್ತಾ ಇದ್ದಾರೆ. ಹೆಗ್ಡೆ ಅವರು ಸಬ್ಮಿಟ್ ಮಾಡಿದ್ದಾರೆ. ನಾವು ಹಿಂದೆನೂ ಕೂಡ ಇದ್ರ ಬಗ್ಗೆ ನಾವು ಜಾತಿ ಗಣತಿಗೆ ವಿರೋಧ ಇಲ್ಲ. ಆದರೆ ಬೊಮ್ಮಾಯಿ ಅವರು ಆ ವರದಿಯನ್ನ ತಗೊಬೇಕಾದ್ರೆ ಅವರು ಜಾತಿ ಮೇಲಲ್ಲ, ವೈಜ್ಞಾನಿಕವಾಗಿ ಎಜುಕೇಶನ್ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಿದ್ದು ವರದಿಯನ್ನ ಕೇಳಿದ್ರು ಅಂತ ನನಗಿರೋಂಥ ಮಾಹಿತಿ. ಇವತ್ತು ಈ ವರದಿಯನ್ನು ಕೊಟ್ಟಿದ್ದಾರೆ, ಇದು ಅವೈಜ್ಞಾನಿಕ. ಈಗಾಗಲೇ ನಮ್ಮ ನಿಲುವುಕ್ಕಿಂತ ಮೊದಲು ಸರ್ಕಾರ ಬಹಳ ಸ್ಪಷ್ಟವಾದ ನಿಲುವು ಕೊಡಬೇಕು, ಜನರಿಗೆ ತಿಳಿಸಬೇಕು. ಈ ವರದಿಯನ್ನ ಬಹಿರಂಗ ಮಾಡಬೇಕು, ಸಾರ್ವಜನಿಕ ಬಹಿರಂಗ ಮಾಡಬೇಕು, ಸಾರ್ವಜನಿಕವಾಗಿ ವ್ಯಾಪಕವಾಗಿ ಚರ್ಚೆ ಆಗಬೇಕು. ಈಗ ಚುನಾವಣೆ ಮುಂದಿಟ್ಟುಕೊಂಡು ಇದನ್ನ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಬಾರದು, ದುರುಪಯೋಗ ಮಾಡ್ಕೋಬಾರ್ದು. ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಸಿರುವ ಜಯಪ್ರಕಾಶ್ ಹೆಗಡೆ ಶೀಘ್ರವೇ ಕಾಂಗ್ರೆಸ್ಗೆ ಘರವಾಪಸಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. 6 ವರ್ಷಗಳ ಹಿಂದೆ ಜಯಪ್ರಕಾಶ್ ಹೆಗಡೆ ಬಿಜೆಪಿ ಸೇರ್ಪಡೆಯಾಗಿದ್ದರು. ಆದರೆ ಈಗ ಮತ್ತೆ ಕಾಂಗ್ರೆಸ್ ಸೇರ್ಕೊಳ್ತಾರೆ. ಬಹುತೇಕ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅಂತ ಕಾಂಗ್ರೆಸ್ನ ಮೂಲಗಳು ವಿಸ್ತಾರ ನ್ಯೂಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾವೆ. ಜಾತಿಗಣತಿ ವರದಿ ಸಲ್ಲಿಕೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗಿದ್ದಾವೆ. ಹಿಂದುಳಿದ ವರ್ಗಗಳಿಗೆ ಸೇರಿದ ಸಚಿವರು ವರದಿಯನ್ನು ಸ್ವಾಗತಿಸ್ತಾ ಇದ್ದರೆ ಲಿಂಗಾಯತ ಒಕ್ಕಲಿಗ ಸಚಿವರು ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ವರದಿ ಸ್ವೀಕರಿಸುವ ಅವಶ್ಯಕತೆ ಇರಲಿಲ್ಲ ಅಂತ ಪ್ರಬಲ ಸಮುದಾಯದ ನಾಯಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಸಮಸ್ಯೆಯಿಂದ ಬಚಾವ್ ಆಗೋದಕ್ಕೆ ಸರ್ಕಾರ ಸಂಪುಟ ಉಪಸಮಿತಿ ರಚನೆ ಲೆಕ್ಕಾಚಾರದ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ಲಾನ್ ಮಾಡಿದೆ. ಸಂಪುಟ ಉಪಸಮಿತಿಯ ವರದಿ ಸಲ್ಲಿಕೆಗೆ ಕಾಲಾವಕಾಶ ಬೇಕು. ಲೋಕಸಭಾ ಚುನಾವಣೆಗೂ ಮುನ್ನ ವರದಿ ಕೈ ಸೇರೋದು ಅಸಾಧ್ಯ. ಹೀಗಾಗಿ ವಿಳಂಬ ನೀತಿ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ಜಾತಿ ಗಣತಿ ವರದಿ ಬಹಿರಂಗಪಡಿಸದಂತೆ ಹೈಕೋರ್ಟ್ಗೆ ವಕೀಲ ರಘು ಅನ್ನುವವರು ರಿಟ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ. ಘನ ನ್ಯಾಯಾಲಯ ನಾಳೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಸರ್, ಸ್ವತಃ ಜಯಪ್ರಕಾಶ್ ಹೆಗಡೆ ಅವರೇ ಹೇಳ್ತಾ ಇದ್ರು ಒಂದೆರಡು ಸಣ್ಣ ಪುಟ್ಟ ಅಂಶಗಳು ಲೀಕ್ ಆಗಿವೆ ಅಂತ. ಲೀಕ್ ಆಗಿರೋ ಡೇಟಾ ಇಟ್ಕೊಂಡು ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯದವರು ಬೇಡ ಅಂತ ಹೇಳ್ತಿದ್ದಾರೆ ವರದಿ ಸ್ವೀಕಾರ. ಇದ್ರ ಪರಿಣಾಮ ಏನಾಗಬಹುದು ಸರ್? ಒಂದು ವೇಳೆ ವರದಿಯನ್ನು ಜಾರಿ ಮಾಡಿದ್ದೆ ಆಯಿತು ಅಂದರೆ ಏನಿದ್ರ ಲೆಕ್ಕಾಚಾರ? ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಆಸ್ ಆಲ್ವೇಸ್ ಪ್ರತಿಭಾ ಅವರೇ. ಆದರೆ ನಾವು ಇವತ್ತು ಬಹುಶಃ ಒಂದಿಷ್ಟು ಆಳಕ್ಕೆ ಇಳಿಯುವ ಪ್ರಯತ್ನ ಮಾಡಿಬಿಡೋಣ. ಓಕೆ, ನೀವು ಈ ಸಮಾಜದ ಫ್ಯಾಬ್ರಿಕ್ನಲ್ಲಿ, ಸೋಷಿಯಲ್ ಫ್ಯಾಬ್ರಿಕ್ನಲ್ಲಿ ಬದುಕ್ತಾ ಇದ್ದೀವಿ. ಇಟ್ಸ್ ಎ ಬ್ಯೂಟಿಫುಲ್ ಸೋಷಿಯಲ್ ಫ್ಯಾಬ್ರಿಕ್. ಹೊಂದಾಣಿಕೆಯಿಂದ ಬದುಕ್ತಾ ಇದ್ದೀವಿ, ಬಹಳ ಖುಷಿಯಿಂದ ಸಾಮರಸ್ಯದಿಂದ ಬದುಕ್ತಾ ಇದ್ದೀವಿ, ಆಸ್ಥೆಯಿಂದ ಬದುಕ್ತಾ ಇದ್ದೀವಿ ಒಂದು ಭಾಗ. ಮತ್ತೊಂದು ಕಡೆ ಸಮಾಜದಲ್ಲಿ ಹಲವು ಜಾತಿಗಳು, ಹಲವು ಉಪಜಾತಿಗಳಿದ್ದಾವೆ, ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ದಾವೆ. ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಸು 197 ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳು ಕೂಡ ಇದ್ದಾವೆ. ಮತ್ತು ಸುಮಾರು 3000ಕ್ಕಿಂತ ಜಾತಿ ಮತ್ತು ಉಪಜಾತಿಗಳಿದ್ದಾವೆ ನಿಮ್ಮ ನಡುವೆ. ಆಯ್ತಾ? ಇದು ಕಡಿಮೆ ವಿಷಯ ಅಲ್ಲ. ಇಟ್ಸ್ ಎ ಹ್ಯೂಜ್ ಟಾಪಿಕ್. ನಾವಿದ್ರ ಬಗ್ಗೆ ಇವತ್ತು ಎಷ್ಟು ಆಳ ಅಗಲಗಳಿಗೆ ಇಳಿದ್ರೂ ಕೂಡ ಸಾಕಾಗೋದಿಲ್ಲ. ನೀವು ಇದನ್ನ ಪೊಲಿಟಿಕಲಿ ಮಾತ್ರ ಮಾತಾಡ್ತಾ ಇದ್ದೀವಿ. ಈಗ ಲಿಂಗಾಯತರಿಗೆ ನಮ್ಮ ಜನಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ ಅನ್ನುವ ಕೂಗಿದೆ, ಒಕ್ಕಲಿಗರಿಗೆ ನಮ್ಮ ಜನಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ ಅನ್ನುವ ಕೂಗಿದೆ. ಹಾಗಾಗಿ ನಮಗೆ ಸಿಗುವ ಸವಲತ್ತುಗಳು, ನಮಗೆ ಸಿಗಬಹುದಾದಂಥ ಸ್ಥಾನಮಾನಗಳು, ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕವಾಗಿ ನಮಗೆ ಸಿಗುವ ಯೋಜನೆಗಳು ಕಡಿಮೆಯಾಗ್ಬಿಡ್ತವೆ ಅನ್ನುವ ಆತಂಕ ಅವರೆಲ್ಲರಿಗೂ ಕೂಡ ಕಾಡ್ತಾ ಇದೆ. ಕಾರಣ ಏನು ಅಂತಂದ್ರೆ, ಸಹಜವಾಗಿ ರಾಜಕೀಯವಾಗಿ ಆ ಎರಡೂ ಸಮುದಾಯಗಳು ಅತ್ಯಂತ ಪ್ರಬಲ ಸಮುದಾಯಗಳು ಮತ್ತು ಅತ್ಯಂತ ನಿರ್ಣಾಯಕ ಸಮುದಾಯಗಳು ಅನ್ನೋದರಲ್ಲಿ ಯಾವ ಆಶ್ಚರ್ಯವೂ ಕೂಡ ಇಲ್ವೇ ಇಲ್ಲ. ಓಕೆ, ಇದು ಒಂದು ಭಾಗ. ಗೊತ್ತಾಯ್ತಾ?
ಎರಡನೇ ಭಾಗದ ಕಡೆಗೆ ನಾವು ಇವತ್ತು ಗಮನ ಹರಿಸ್ತಾ ನಾನು ಈ ವರದಿಯ ಬೇಸಿಕ್ನೇ ಕೇಳೋದಕ್ಕೆ ಬಯಸ್ತೇನೆ ಇವತ್ತು. ಓಕೆ ಸರ್. ನೋಡಿ, ನ್ಯಾಯಮೂರ್ತಿ ಕಾಂತರಾಜ್ ಸುಮಾರು 6 ವರ್ಷಗಳ ಟೈಮ್ ತೆಗೆದುಕೊಂಡಿದ್ದಾರೆ. 3 ವರ್ಷ ಅಲ್ಲ, 6 ವರ್ಷಗಳ ಟೈಮ್. ಓಕೆ. ನಾನು ನಿಮಗೆ ನಿನ್ನೆ ಒಂದು ಮಾತು ಹೇಳಿದೆ, ಇವರು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತಾರೆ, ಜೂನ್ ಜುಲೈ ತನಕ ಟೈಮ್ ತಗೊಳುತ್ತೆ, ಅದಾದ್ಮೇಲೆ ಮುಂದೆ ಆಗೋದು, ಲೋಕಸಭಾ ಚುನಾವಣೆಗೆ ಇದೇನು ಮಾಡಲ್ಲ, ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ತಾರೆ ಅಂತ ನಿನ್ನೆ ತಾನೇ ನಿಮಗೆ ನಾನು ಹೇಳ್ತಾ ಇದ್ದೆ. ಅದೇ ತರದ ಮಾತುಕತೆಗಳು ಇವಾಗ ಚರ್ಚೆ ಆಗ್ತಾ ಇದೆ. ನನಗೇನು ಬಹಳ ಆಶ್ಚರ್ಯ ಅಂತ ಅನಿಸ್ತಾ ಇಲ್ಲ, ಬಿಟ್ಬಿಡ್ತೀನಿ ಅದನ್ನ ನಾನು. ಓಕೆ, ಎಲ್ಲ ಲೆಕ್ಕಾಚಾರನೂ ಆ ಕಡೆ ಬಿಟ್ಬಿಡ್ತೀನಿ ನಾನು. ನೋಡಿ, ನ್ಯಾಯಮೂರ್ತಿ ಕಾಂತರಾಜು ಸಿದ್ದರಾಮಯ್ಯನವರಿಗೆ ಪರಮಾಪ್ತರು, ಅವರ ರಿಲೇಟಿವ್ ಕೂಡ ಹೌದು, ಮತ್ತು ಅವರ ಸಮುದಾಯಕ್ಕೆ ಸೇರಿದವರು ಕೂಡ ಹೌದು. ವೆರಿ ನೈಸ್ ಜೆಂಟಲ್ಮೆನ್ ನ್ಯಾಯಮೂರ್ತಿ ಕಾಂತರಾಜು. ಐ ರೆಸ್ಪೆಕ್ಟ್ ಹಿಮ್ ದಿ ಮೋಸ್ಟ್. ಆದ್ರೆ 6 ವರ್ಷಗಳ ಕಾಲಾವಕಾಶವನ್ನು ತೆಗೆದುಕೊಂಡ್ರು. ಏನ್ 6 ವರ್ಷ? 2015ರಲ್ಲಿ ಕಾನ್ಸ್ಟಿಟ್ಯೂಟ್ ಆಗಿದ್ದು ಈ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ವರದಿಯನ್ನ ಸಲ್ಲಿಸಬೇಕು ಅನ್ನುವ ಒಂದು ನಿಲುವು. ಅದರಲ್ಲಿ ಒಬ್ಬ ಮೆಂಬರ್ ಸೆಕ್ರೆಟರಿ ಮತ್ತು 5 ಜನ ಮೆಂಬರ್ಸ್ಗಳು ಕೂಡ ಇದ್ರು. ಓಕೆ, ಇವರು 3 ವರ್ಷ ಟೈಮ್ ತಗೊಂಡ್ರು. 2018ನಲ್ಲಿ ಸಿದ್ದರಾಮಯ್ಯನವರ ಗವರ್ಮೆಂಟ್ ಪತನವಾಯಿತು. ನಂತರದಲ್ಲಿ ಸಮನ್ವಯ ಸರ್ಕಾರ ಅಥವಾ ಮಿತ್ರ ಪಕ್ಷ ಜೆಡಿಎಸ್ ಮತ್ತು ಕಾಂಗ್ರೆಸ್ ಬಂತು. ಬಿಜೆಪಿ ಆಯ್ತಾ? ನೋ, ಜೆಡಿಎಸ್ ಮತ್ತು ಕಾಂಗ್ರೆಸ್, ನಾಟ್ ಬಿಜೆಪಿ. ಜೆಡಿಎಸ್ ಅಂಡ್ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳಿ. 2013ನಲ್ಲಿ ಬಂದಿದ್ದು ಸಿದ್ದರಾಮಯ್ಯನವರ ಸರ್ಕಾರ. 2018ನಲ್ಲಿ 14 ಮಂತ್ಸ್ ಆಳಿದ್ದು ಜೆಡಿಎಸ್ ಮತ್ತು ಕಾಂಗ್ರೆಸ್. ಅದಾದ ಮೇಲೆ 17 ಜನರನ್ನ ಸೆಳ್ಕೊಂಡು ಆಳಿದ್ದು ಬಿಜೆಪಿ ಗವರ್ಮೆಂಟ್. ಓಕೆ, ಜಸ್ಟ್ ಎ ಸ್ಮಾಲ್ ಕರೆಕ್ಷನ್. ಸಾರಿ ಗಿರಿ ಎಲ್ಲ ಏನ್ ಬೇಡ ರೀ, ಅದೇನು ದೊಡ್ಡ ಮ್ಯಾಥಮೆಟಿಕ್ಸ್ ಅಲ್ಲ, ಇಟ್ಸ್ ಎ ವೆರಿ ಸಿಂಪಲ್ ಥಿಂಗ್. ಓಕೆ, ಸೊ ಜೆಡಿಎಸ್ ಮತ್ತು ಕಾಂಗ್ರೆಸ್ ಗವರ್ಮೆಂಟ್ ಬಂತು. ಆಗ್ಲೂ ಕೂಡ ಸಿದ್ದರಾಮಯ್ಯನವರು ಕಾಂತರಾಜು ಅವರನ್ನೇ ಕರೆಸ್ಕೊಂಡು ಮುಂದುವರಿಸಿದರು. ಓಕೆ, ಅಂದ್ರೆ ಟೋಟಲ್ ನಿಯರ್ಲಿ 5 years to 6 years ನ್ಯಾಯಮೂರ್ತಿ ಕಾಂತರಾಜು ಅವರು ಈ ರಿಪೋರ್ಟ್ ಅನ್ನ ಕೊಡುವುದಕ್ಕೇನೆ ಪ್ರಯತ್ನ ಮಾಡಿದ್ದಾರೆ. ನಂಬರ್ 1, ಇದು ಯಾರ ರಿಪೋರ್ಟ್ ಅನ್ನೋದು ನನ್ನ ಮೊದಲ ಪ್ರಶ್ನೆ. ಇದು ನ್ಯಾಯಮೂರ್ತಿ ಕಾಂತರಾಜ್ ಅವರು ಪ್ರಕಟಿಸಿದ ರಿಪೋರ್ಟಾ ಅಥವಾ ನ್ಯಾಯಮೂರ್ತಿ ಕಾಂತರಾಜ್ ಅವರ ರಿಪೋರ್ಟ್ ಮೇಲೆ ಈಗ ಕೊಡ್ಲಾಗ್ತಾ ಇರುವ ರಿಪೋರ್ಟು ಆಧರಿಸಿದ ರಿಪೋರ್ಟಾ? ಈ ರಿಪೋರ್ಟು ಕೂಡ ನ್ಯಾಯಮೂರ್ತಿ ಕಾಂತರಾಜ್ ಅವರ ರಿಪೋರ್ಟ್ ಮೇಲೇನೆ ಆಧರಿಸಿದ ರಿಪೋರ್ಟು ಅಂತಂದ್ರೆ 165 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಇಷ್ಟು ವರ್ಷಗಳ ಕಾಲ ಎಳೆಯುವ ಅವಶ್ಯಕತೆ ಇತ್ತಾ? ಮೂರನೇ ಪ್ರಶ್ನೆ, 165 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ನ್ಯಾಯಮೂರ್ತಿ ಕಾಂತರಾಜ್ ಅವರ ರಿಪೋರ್ಟ್ಗೇನೆ ಬೇರೆ ಏನೋ ಸಣ್ಣದಾಗಿ ತುರ್ಕಿದ್ದಾರೆ, ಎಲ್ಲಿಂದನೋ ತಗೊಂಡು ಬಂದು ಡೇಟಾನ ಅಂತಂದ್ರೆ ಮತ್ತೆ ಸರ್ವೆ ಮಾಡದೆ, ಆ ಸರ್ವೆ ಮೇಲೇನೆ ಬಹಳ ಪ್ರಶ್ನೆಗಳಿದಾವೆ. ಓಕೆ, ಸರ್ವೆ ಮಾಡದೆ ಏನೋ ಡೇಟಾ ಬಂದು ತುರ್ಕಿದ್ದಾರೆ ಅಂತಂದ್ರೆ ಅದಕ್ಕೆ 165 ಕೋಟಿನೇ ಆಗ್ಬೇಕಾಗಿತ್ತಾ? ಮತ್ತು ಇಷ್ಟು ವರ್ಷ ಟೈಮೇ ಬೇಕಾಗಿತ್ತಾ? ಯಾವ್ದಾದ್ರು ಒಂದು NGOಗೋ ಯಾವ್ದಾದ್ರು ಒಂದು ಕಂಪ್ನಿಗೋ ಪ್ರೈವೇಟ್ ಲಿಮಿಟೆಡ್ಗೋ ಅದನ್ನ ಪರಭಾರೆ ಮಾಡಿದ್ರೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಕೊಟ್ಬಿಡ್ತಾ ಇದ್ರು ರಿಪೋರ್ಟ್ನ. ಯಾಕೆಂದ್ರೆ 1 ವರ್ಷಕ್ಕೆ ಇಷ್ಟು ಜನಸಂಖ್ಯೆ ಜಾಸ್ತಿ ಆಗತ್ತೆ, ಇಷ್ಟು ಜಾತಿಗಳು ಜಾಸ್ತಿ ಆಗ್ತವೆ ಅಂತ ಬಹಳ ಸ್ಪಷ್ಟವಾಗಿ ಈಗಾಗಲೇ ಇದೆ. ಓಕೆ, ಹಾಗಾಗಿ ನಾವು ಇಲ್ಲಿ ಕೇಳಬೇಕಾಗಿರುವ ಪ್ರಶ್ನೆ ಏನು ಅಂತಂದ್ರೆ ಇದು ಯಾರ ರಿಪೋರ್ಟ್? ನಂಬರ್ 1. ನಂಬರ್ 2, ಬಿಫೋರ್ ಐ ಟೇಕ್ ಎ ಬ್ರೇಕ್ ನಾನು 2 ನಿಮಿಷ ಟೈಮ್ ತಗೊಳ್ತೀನಿ. ನೋಡಿ, ಲಿಂಗಪ್ಪ ಮತ್ತು ಶರಣಪ್ಪ 5 ಜನ ಮೆಂಬರ್ಗಳಲ್ಲಿ 2 ಅವರು ಸೈನ್ ಮಾಡಲಿಲ್ಲ ನ್ಯಾಯಮೂರ್ತಿ ಕಾಂತರಾಜ್ ಅವರ ರಿಪೋರ್ಟ್ಗೆ. ನಾನು ಓಪನ್ ಆಗಿ ಹೇಳ್ತೀನಿ, ಇವತ್ತು ನಾನು ತಗೊಂಡಿರೋ ಡೀಟೇಲ್ಸ್ ಇದು. ಓಕೆ, ಲಿಂಗಪ್ಪ ಮತ್ತು ಶರಣಪ್ಪ ಅವರು ಸೈನ್ ಮಾಡಲಿಲ್ಲ. ಮೆಂಬರ್ ಸೆಕ್ರೆಟರಿ NV ಪ್ರಸಾದ್ ಅವರು ಸೈನ್ ಮಾಡಲಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಕಾಂತರಾಜು ಆಮೇಲೆ ಹೇಳಿದ್ರು, ಕುಮಾರಸ್ವಾಮಿ ಗವರ್ಮೆಂಟ್ ಬಂದಾಗ ನೀವು ಕುಮಾರಸ್ವಾಮಿ ಅವರಿಗೆ ಕೊಡ್ಬೋದಾಗಿತ್ತಲ್ಲ ಅಂತ ನಾನು ಪ್ರಶ್ನೆ ಕೇಳಿದಾಗ ಕಾಂತರಾಜು ಹೇಳಿದ್ರು, ಇಲ್ಲ ಕುಮಾರಸ್ವಾಮಿ ಅವರು ಸ್ವೀಕರಿಸಲಿಲ್ಲ. ಕುಮಾರಸ್ವಾಮಿ ಅವರು ಸ್ವೀಕರಿಸಲಿಲ್ಲ ಅಂತಂದ್ರೆ ಕುಮಾರಸ್ವಾಮಿ ಅವರ ಮನೆಗೆ ಅದನ್ನ ಪೋಸ್ಟ್ ಮಾಡಬಹುದಾಗಿತ್ತು, ಅಫಿಷಿಯಲ್ ಅಡ್ರೆಸ್ಗೆ, ಅಥವಾ ಅದನ್ನ ತಗೊಂಡೋಗಿ ಗವರ್ನರ್ಗೆ ಕೊಡ್ಬೋದಾಗಿತ್ತು, ಅಥವಾ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬಹುದಾಗಿತ್ತು. ನೋಡಿ, ಸ್ವೀಕರಿಸ್ತಾ ಇಲ್ಲ, 165 ಕೋಟಿ ಖರ್ಚು ಮಾಡಿ ಒಂದು ಸರ್ಕಾರ ಈ ತರದ್ ಮಾಡಿ ಅಂತ ಹೇಳ್ತು, ನಾನು ವರದಿ ಮಾಡಿಕೊಟ್ಟಿದ್ದೇನೆ, ಇದನ್ನು ಗವರ್ಮೆಂಟ್ ಸ್ವೀಕರಿಸ್ತಾ ಇಲ್ಲ, ನಿರಾಕರಿಸ್ತಾ ಇದೆ ಅಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬಹುದಾಗಿತ್ತು, ಅಥವಾ ಗವರ್ನರ್ಗೆ ಹೋಗಿ ದೂರು ಕೊಡಬಹುದಾಗಿತ್ತು. ಆದ್ರೆ ಅದನ್ನು ಮಾಡಲಿಲ್ಲ.
ಇಲ್ಲಿ ನಾವು ಕೇವಲ ಪ್ರಬಲ ಕೋಮುಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ ಪ್ರತಿಭಾ. ಎಸ್ ಸರ್. ನೋಡಿ, ನಾವು ಲಿಂಗಾಯತ ಪ್ರಬಲ ಕೋಮು ಅಥವಾ ಒಕ್ಕಲಿಗ ಪ್ರಬಲ ಕೋಮು ಹಾಗೂ ಇನ್ನಿತರ ಪ್ರಬಲ ಕೋಮುಗಳ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಯಾರೂ ನೋಡದೆಯೇ ಇರುವ, ಪಾಪ ನೋವಿನಲ್ಲಿರುವ, ಅತ್ಯಂತ ಕಡೆಗಣನೆಗೆ ಒಳಗಾಗಿರುವ ಕೋಮುಗಳು ಇವತ್ತು ಈ ಸರ್ವೆ ರಿಪೋರ್ಟ್ನಿಂದ ಇದು ಆಚೆ ಕಡೆ ಬಂದು ಒಂದು ಸ್ವಲ್ಪನಾದ್ರೂ ಒಂದು ಚೂರು ಉಸಿರಾಡ್ತಾವ ಅನ್ನೋದು ನನ್ನ ಪ್ರಶ್ನೆ. ಪ್ರಬಲ ಕೋಮುಗಳು ಸರ್ವೈವ್ ಆಗ್ಬಿಡ್ತವೆ, ಪ್ರಬಲ ಕೋಮುಗಳು ಏನೋ ಆಗ್ತವೆ, ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಅವ್ರಿಗೆ ಇದರಿಂದ ಏನೋ ಒಂದಿಷ್ಟು ಎಡವಟ್ಟುಗಳಾಗುತ್ತೆ ಅಂತ ಅನ್ಸಿರ್ಬೋದು, ಅದನ್ನ ಸರಿ ಮಾಡ್ಕೊಳ್ಬಹುದು ಕೋರ್ಟ್ಗೆ ಹೋಗಿ. ಇದು ನಾಳೆ ಏನಾದ್ರೂ ಬಿಡುಗಡೆ ಆಗ ಡೌಟ್ ಇದೆ ನನಗೆ, ಆಯ್ತಾ? ಬಟ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಅತ್ಯಂತ ಸಣ್ಣ ಸಣ್ಣ ಸಮುದಾಯಗಳು, ಉಸಿರಾಡಕ್ಕೂ ಕೂಡ ಕಷ್ಟಪಡ್ತಾ ಇರುವ ಸಮುದಾಯಗಳು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಕೇಳಿ, ದಕ್ಕಲಿಗ ಅಂತ ಒಂದು ಸಮುದಾಯ ಇದೆ. ದಕ್ಕಲಿಗ ಅಂತ ಒಂದು ಸಮುದಾಯ ಇದೆ. ಇಡೀ ಕರ್ನಾಟಕದಲ್ಲಿ ದಕ್ಕಲಿಗ ಸಮುದಾಯ ಎಷ್ಟಿರ್ಬೋದು, ಎಷ್ಟು ಜನ ಇರ್ಬೋದು? ಎಕ್ಸಾಂಪಲ್ ನೀವು ಒಂದು ಉದಾಹರಣೆ ಕೊಡಬಲ್ರಾ? ಇಲ್ಲ ಸರ್. 1617 ಜನ ಮಾತ್ರ ಇದ್ದಾರೆ ಇಡೀ ಕರ್ನಾಟಕದಲ್ಲಿ. ಪಾಪ ಅವ್ರ ಕೆಲಸವೂ ಇಲ್ಲ, ಅವ್ರನ್ನ ಕೇಳೋರು ಇಲ್ಲ, ಅವರು ನೋಡೋರು ಇಲ್ಲ, ಅವ್ರನ್ನ ವಿಚಾರಿಸೋರು ಕೂಡ ಇಲ್ಲ. ನಮ್ಮೂರ ಕಡೆ ಉತ್ತರ ಕರ್ನಾಟಕದ ಕಡೆಗೆ ಬನ್ನಿ ಒಂದ್ ಸ್ವಲ್ಪ. ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಜಾತಗಾರರು ಅನ್ನುವ ಒಂದು ಸಮುದಾಯ ಇದೆ. ಯಾರು? ಜಾತಗಾರರು. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಊರೂರು ಅಲೆದು ಎಮ್ಮೆಗೆ ಶೇವಿಂಗ್ ಮಾಡುವ ಕೆಲಸ, ಎಮ್ಮೆಗಳಿಗೆ ಶೇವಿಂಗ್ ಮಾಡೋ ಕೆಲಸ ಮಾಡ್ತಾರೆ. ನಾನು ಈ ಒಂದು ರಿಪೋರ್ಟ್ನಿಂದ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಈ ರಿಪೋರ್ಟ್ ಹೊರಗಡೆ ಬಂದು ಅಂಥ ಸಮುದಾಯಕ್ಕೆ ಒಳ್ಳೇದಾಗತ್ತಾ ಅಂತ ನಾನು ಎದುರು ನೋಡ್ತಾ ಇದ್ದೀನಿ. ಇನ್ನೂ ಹೇಳ್ತೀನಿ ನಿಮಗೆ, ಸುಡುಗಾಡಿಸಿದ್ರು ಅಂತಿದ್ದಾರೆ. ಸುಡುಗಾಡಿಸಿದ್ರು. ಕೇವಲ ಬೆರಳಿನಕ್ಕೆ ಎಷ್ಟು ಜನ ಇದ್ದಾರೆ, ಎಷ್ಟು ಶೋಷಣೆಗೆ ಒಳಗಾಗಿದ್ದಾರೆ ಅಂತಂದ್ರೆ ಅಷ್ಟು ಶೋಷಣೆಗೆ ಒಳಗಾಗಿದ್ದಾರೆ. ಅವರಿಗೆ ಇಂಥದೊಂದು ರಿಪೋರ್ಟ್ ಹೊರಗಡೆ ಬರೋ ಮೂಲಕ ಒಳ್ಳೇದಾಗತ್ತಾ? ನಾನು ಕಾದ್ ನೋಡ್ತಾ ಇದ್ದೀನಿ. ಗಂಟಿಚೋರು ಅನ್ನುವ ಒಂದು ಸಮುದಾಯ ಇದೆ. ಏನೋ ಗಂಟಿಚೋರು ಅನ್ನುವ ಒಂದು ಸಮುದಾಯ ಇದೆ, ಗೊತ್ತಾಯ್ತಾ? ಅವ್ರಿಗೆ ಒಳ್ಳೇದಾಗತ್ತಾ? ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಾ ಇಲ್ಲ. ಅರಣಿ ಶಿಖಾರಿ ಅನ್ನುವ ಒಂದು ಸಮುದಾಯ ಇದೆ. ಅರಣಿ ಶಿಖಾರಿ ಕೇವಲ 100-150 200 ಜನಸಂಖ್ಯೆಯಲ್ಲಿರುವಂಥ ಸಮುದಾಯ. ಅರಣಿ ಶಿಖಾರಿ ಅವ್ರಿಗೆ ಇದರಿಂದ ಒಳ್ಳೇದಾಗತ್ತಾ? ಐ ಆಮ್ ಆಕ್ಚುಲಿ ಎಕ್ಸ್ಪೆಕ್ಟಿಂಗ್, ಬಟ್ ಇದು ಆಗ್ತಾ ಇಲ್ಲ. ಮಾಂಗಾರುಡಿ ಅನ್ನುವ ಒಂದು ಸಮುದಾಯ ಇದೆ. ಅದರ ಜೊತೆಗೆ ದುಮ್ರಿಗರಸ್ಯ ಅನ್ನುವ ಒಂದು ಸಮುದಾಯ ಇದೆ. ಅದರ ಜೊತೆಗೆ ಗಿಸಾಡಿ ಅನ್ನುವ ಒಂದು ಸಮುದಾಯ ಇದೆ. ಅದರ ಜೊತೆಗೆ ಹಲಾಲ್ಕೋರ್ರು ಅದು ಒಂದು ಸಮುದಾಯ. ದರ್ಬೇಸಿಗಳು ಅದು ಕೂಡ ಒಂದು ಸಮುದಾಯ. ಅವ್ರಿಗೆ ಒಳ್ಳೇದಾಗತ್ತಾ? ದಟ್ ಈಸ್ ದಿ ಬೇಸಿಕ್ ಕ್ವೆಶ್ಚನ್. ಸೊ ನನ್ನ ಪ್ರಕಾರ ಇವರೆಲ್ಲರಿಗೂ ಒಳ್ಳೇದಾದಾಗ ಮಾತ್ರ ಈ ಒಂದು ರಿಪೋರ್ಟ್ಗೆ ನಿಜವಾದಂಥ ನ್ಯಾಯ ಸಿಕ್ಕಾಗುತ್ತೆ. ಕರೆಕ್ಟ್ ಸರ್. ಇದು ಆಗ್ತಾ ಇಲ್ಲ. ಕೇವಲ ಪ್ರಬಲ ಕೋಮುಗಳ ಬಗ್ಗೆ ಮಾತ್ರ ನಾವು ಚರ್ಚೆ ನಡೆಸ್ತಾ ಬರ್ತಾ ಇದ್ದೀವಿ. ಒಳ್ಳೆದಾಗಲಿ ಅವ್ರಿಗೂ ಕೂಡ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಪಾಪ ಇವರೆಲ್ಲರಿಗೂ ಕರೆಕ್ಟ್ ಸರ್. ಈ ರೀತಿ 120 ನೀವು ಹೆಸರೇ ಕೇಳದ ಸಮುದಾಯಗಳು ನಮ್ಮಲ್ಲಿದ್ದಾವೆ. ಹೆಸರೇ ಕೇಳದ ಸಮುದಾಯಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.